ರಿಲೇಶನ್ಶಿಪ್ ಕೆಟ್ಟಾಗುತ್ತೆ ಅಂತ. ಅದು ರಾಂಗ್ ಹೇಳಿದ್ದು. ಅಫ್ನಾನ್ ಅವರೇ ಇಲ್ಲ, ಸಮಾಧಾನನೇ ಕೇಳಿದ್ದು ಸರ್. ಅವ್ರು ಮಾಡ್ತಿದ್ದು ಸರ್, ಅದು ಆತರ ಹೇಳ್ತಾರೆ ಅವರು. ಅಫ್ನಾನ್ ಅವರೇ ಇಲ್ಲಿ ದೊಡ್ಡ ಆರೋಪ ಅಂದ್ರೆ ದುಡ್ಡಿನ ವಿಷಯಕ್ಕೆ ಆರೋಪ ಆಗ್ತಾ ಇರೋದು. ದುಡ್ಡು ಕೊಟ್ಟಿರೋದು ನಿಮಗ್ ಸುಳ್ಳ? ನಿಮ್ಮ ಏನು ದುಡ್ಡು ಕೊಟ್ಟಿಲ್ಲ. ಮತ್ತೆ ಇನ್ನೊಂದು ಹೇಳ್ತೀನಿ, ಅದು ಒಂದ್ ಪ್ರಾಪರ್ಟಿ ಪರ್ಚೇಸ್ ಮಾಡಕ್ ಹೋದ್ರು ಪಟೇಲ್ ಇಂದ. ಓಕೆ, ಅವ್ನ್ ಪಟೇಲ್ ಏನ್ ಮಾಡಿದ್ರು, ಸ್ವಲ್ಪ ದುಡ್ಡು ತಗೊಂಡ್ಬಿಟ್ಟು ಆಮೇಲೆ ಉಲ್ಟಾ ಆಗ್ಬಿಟ್ರು. ಮತ್ತೆ ಅಪ್ಪ ಹತ್ರ ಏನು ಡಾಕ್ಯುಮೆಂಟ್ ಇರ್ಲಿಲ್ಲ. ಅದಕ್ಕೆ ಅವ್ರು ಏನ್ ಟರ್ಮ್ಸ್ ಹೇಳಿದ್ರು ಎಲ್ಲದಕ್ಕೆ ಅಗ್ರಿ ಮಾಡಿದ್ರು ಅವರು. ಎಲ್ಲದಕ್ಕೆ ಅಗ್ರಿ ಮಾಡಿದ್ರು. 45 crores ಅಂತ ಫಸ್ಟ್ ಅಗ್ರಿಮೆಂಟ್ ಆಯ್ತು. ಆಮೇಲೆ ಅವ್ರಿಗೇನು ಇದೇ ತರ ಪ್ರೆಸ್ ಮೀಟ್ ಮಾಡಿ ಎಲ್ಲ ಅವ್ರು ಕರೆದ್ಬಿಟ್ಟು ಅದೇ ಅವ್ರು ಏನ್ ಮಾಡಿದ್ರು, ಅವ್ರಿಗೆ 15 crores ಅಂತ ಮಾಡಿಫೈ ಆಯ್ತು. ಅದು ಈ ಕೋರ್ಟ್ ಆರ್ಡರ್ ಅಲ್ಲಿ ಇದೆ, ಕೋರ್ಟ್ ಮೆಮೋ ಅಲ್ಲಿ ನೀವೇ ನೋಡಿ. ಇದು ಪಾಯಿಂಟ್ ಮಾಡಿಫೈ ಆಗಿರೋದು. ಅಲ್ಲೇ 15 crores ಕೊಡ್ಬೇಕಿತ್ತು, ಅವ್ರು ಕೊಟ್ರು. ನನ್ನ ಫಾದರ್ ಏನ್ಲೋ ವಾಪಸ್ ಕೊಟ್ಬಿಟ್ರು. ಅಲ್ಲೇ ಟ್ರಾನ್ಸಾಕ್ಷನ್ ಮುಗಿತು. ಫಾದರ್ ಗೀದರ್ ಅಂತ ಇಲ್ಲಿ ಹೇಳ್ಬಾರ್ದು. ಯಾರು ಹುಟ್ಟಿದಾರೋ ನಮ್ಗೆ ಗೊತ್ತಿಲ್ಲ. ಅದು ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಯ್ತು. ನನ್ಗೆ ಬಂದು ಇಲ್ಲ ಆಗ್ಲೇ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಯ್ತು. ಇದೆಲ್ಲ ಬರೀ ರಿವೈನ್ಸ್ಗೋಸ್ಕರ, ಬರೀ ಅವ್ರದ್ದು ಡಿಫೇಮ್ ಮಾಡ್ಬೇಕು, ನನ್ಗೆ ಡಿಫೇಮ್ ಮಾಡ್ಬೇಕು. ಯಾರಾದ್ರೂ ಓಡೋಗ್ಬಿಡ್ತಾನೆ ಲಂಡನ್ಗೆ, ಬ್ಲಾಕ್ ಮೇಲ್ ಈ ತರ ಲಂಡನ್ಗೆ ಅಲ್ಯಾನು ಓಡೋಗ್ಬಿಡ್ತಾನೆ, ಇದೇ ತರ ಮಾವನು ಓಡೋಗ್ಬಿಡ್ತಾನೆ. ಏನೋ ಇವಾಗ ಇವನ್ ಮೇಲೆ ಇನ್ನೊಂದು FIR ಮಾಡ್ತೀನಿ ನಾನು. ನೋಡಿ, ಇದೇ ಕೆಲಸ ಇನ್ನೊಂದು FIR ಮಾಡ್ತೀನಿ. ನನ್ನ ಮನೆಯಿಂದ 25 ಕೋಟಿ ಜ್ಯುವೆಲರಿ ಗದ್ರಾಜ್ ಜ್ಯುವೆಲರ್ಸ್ ಅದನ್ನ ಪ್ರೂಫ್ ತೋರಿಸಿ. ಅದು 25 crores ಇದೆ ಅಂತ, 25 crores ಪೇ ಮಾಡಿದ್ದಾರೆ ಅಂತ ಅದನ್ನು ಪ್ರೂಫ್ ತೋರಿಸಿ. ಇವ್ರಿಗೆ ಇವ್ನ ಮಾವನ ಮೇಲೆ ಇನ್ನೊಂದು FIR. ನಮ್ ಜ್ಯುವೆಲರಿ, ನಮ್ಮ ಮನೆಯಿಂದ ತಗೊಂಡು ಹೋಗಿರೋ ಜ್ಯುವೆಲರಿ ವಾಪಸ್ ಕೊಟ್ಟಿಲ್ಲ. 20 ಇಂದ 25 ಕೋಟಿ ಜ್ಯುವೆಲರಿ ಇದೆ. ಗದ್ರಾಜ್ ಜ್ಯುವೆಲರ್ಸ್ ಇಂದ ತಗೊಂಡಿರೋದು ಎಲ್ಲ, ಅದಕ್ಕೆ ಬಿಲ್ ಇದೆ. ಬಿಲ್ ತೋರಿಸ್ಲಿ, ಎಲ್ಲ ಇದೆ, ಆಮೇಲೆ ಮಾತಾಡಿ. ಇವ್ನಿಗೆ ಸ್ವಲ್ಪ ಅವರು ಬರೀ ಹೇಳ್ತಾರೆ, ಅದು ಎವಿಡೆನ್ಸ್ ತೋರಿಸ್ಲಿ. ಎಲ್ಲದಕ್ಕೆ ನಾರ್ಮಲಿ ಮಾಡ್ತಾರೆ, ಪೇಮೆಂಟ್ ಮಾಡ್ತಾರೆ, ಸಿಗುತ್ತೆ ಅಲ್ಲ. ಈಗ ಓವರ್ ಆಲ್ ಆಗಿ